ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೂತನ ಸಚಿವ ಸಂಪುಟದಲ್ಲಿ ರೆಡ್ಡಿ ಸಮುದಾಯದ ಶಾಸಕರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಹಂತ ಹಂತವಾಗಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಬೆಳಗಾವಿ ರೆಡ್ಡಿ ಸಂಘದ ಮಾಜಿ ಉಪಾಧ್ಯಕ್ಷ ಬಸವರಾಜ ಪಾವಲತ್ತಿ ಎಚ್ಚರಿಕೆ ನೀಡಿದರು. ನಗರದ ರೆಡ್ಡಿ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಳೆದ 4-5 ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ನಾಯಕರಾಗಿ ಸೇವೆ ಸಲ್ಲಿಸಿರುವ ರಾಮಲಿಂಗ ರೆಡ್ಡಿ ಮತ್ತು ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದಿರುವುದು ಸಮುದಾಯಕ್ಕೆ ಮಾಡಿರುವ ಗಂಭೀರ ಅನ್ಯಾಯವಾಗಿದೆ ಎಂದು ಅವರು ಆರೋಪಿಸಿದರು. ಪಕ್ಷಕ್ಕಾಗಿ ದುಡಿದ ಹಿರಿಯ ನಾಯಕರು ಎಂದಿಗೂ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಿಲ್ಲ. ಆದರೂ ಅನುಭವಿ ಹಾಗೂ ಜನಪರ ನಾಯಕರನ್ನ ಕಡೆಗಣಿಸೋದು ಬೇಸರದ ಸಂಗತಿ. ಸಚಿವ ಸಂಪುಟದಲ್ಲಿ ಎಚ್.ಕೆ. ಪಾಟೀಲ್ ಅವರನ್ನ ಕೈಬಿಟ್ಟಿರೋದು ಮತ್ತು ರಾಮಲಿಂಗ ರೆಡ್ಡಿಗೆ ಅವಕಾಶ ನೀಡದಿರೋದು ರೆಡ್ಡಿ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಹೇಳಿದರು. ರೆಡ್ಡಿ ಸಮುದಾಯದ ರಾಜಕೀಯ ನಾಯಕರ ವಿರುದ್ಧ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಅವರಿಗೆ ಸಚಿವ ಸ್ಥಾನ ನಿರಾಕರಿಸುವುದು ನೋವಿನ ಸಂಗತಿ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಗೌರವ ಇಲ್ಲದಂತಾಗಿದೆ ಎಂಬ ಭಾವನೆ ಸಮುದಾಯದಲ್ಲಿ ಮೂಡಿದೆ ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ಸುಮಾರು 80 ಲಕ್ಷ ಜನಸಂಖ್ಯೆ ಹೊಂದಿರುವ ರೆಡ್ಡಿ ಸಮುದಾಯಕ್ಕೆ ಕನಿಷ್ಠ 4 ಸಚಿವ ಸ್ಥಾನವನ್ನ ನೀಡಬೇಕೆಂದು ಆಗ್ರಹಿಸಿದವರು, ಈ ಅನ್ಯಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಮೊದಲು ಪಕ್ಷದ ಹೈಕಮಾಂಡ್ಗೆ ಮನವಿ ಸಲ್ಲಿಸಲಾಗಿದ್ದು, ನಂತರ ವಿವಿಧ ಹಂತಗಳಲ್ಲಿ ಹೋರಾಟ ನಡೆಸಿ ಸಮುದಾಯದ ಹಕ್ಕಿಗಾಗಿ ಧ್ವನಿ ಎತ್ತಲಾಗುವುದೆಂದು ಬಸವರಾಜ ಪಾವಲತ್ತಿ ಹೇಳಿದರು. ಅವರ ಒಂದು ಅನುಭವದ ಮೇಲೆ ಅವರದು ಅಪಾರವಾದ ಆಡಳಿತದ ಪಾಂಡಿತ್ಯವನ್ನು ಪರಿಗಣಿಸಿ ಒಂದು ಉತ್ತಮ ಇಲಾಖೆಯ ಮಂತ್ರಿಯಾಗಿ ಅವರಿಗೆ ನೇಮಿಸಬೇಕಾಗಿತ್ತು. ಈ ಸಂಪುಟದಲ್ಲಿ ಅದು ವಂಚಿತ ಮಾಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರಿಗೂ ಬಹಳ ವೇದನೆ ಆಗಿದೆ. ಆ ವೇದನೆಯನ್ನು ನಾವು ನಿಮ್ಮ ಮುಖಾಂತರ ಮತ್ತು ಹೋರಾಟದ ಮುಖಾಂತರ ನಾವು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ವಿನಂತಿನೂ ಮಾಡಿಸ್ಕೊತೀವಿ, ಹೋರಾಟನೂ ಮಾಡ್ತೀವಿ. ಇವತ್ತಿನ ದಿವಸ ಅವರು ಬರೀ ನೀರಾವರಿ ಅಲ್ಲ, ಕಾನೂನು ಮತ್ತು ನ್ಯಾಯ ಇಲಾಖೆಯಲ್ಲಿ ಮತ್ತು ಅಗ್ರಿಕಲ್ಚರ್ ಇಲಾಖೆ ಮಂತ್ರಿ ಇದ್ದರು, ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಇದ್ದರು. ಅವಾಗ ಕೂಡ ಪ್ರತಿಯೊಂದು ಹಳ್ಳಿಗೆ ಕುಡಿಯುವ ನೀರಿನ ಸಮಸ್ಯೆ, ಉತ್ಕೃಷ್ಟವಾದ ನೀರನ್ನು ಜನರಿಗೆ ತಲುಪಲಿ ಅಂತ ಹೇಳಿ ಪ್ರತಿ ಹಳ್ಳಿಯೂ ಕೂಡ ಶುದ್ಧವಾದ ನೀರಿನ ಘಟಕವನ್ನು ಮಾಡಿ ಜನರಿಗೆ ಒಳ್ಳೆಯ ನೀರು ಸಿಗುವಂತ ಮಾಡಿದ್ದು ವಿಶೇಷ ಪ್ರಯತ್ನ, ಮರೆಯಲಾರದಂತ ವಿಷಯ. ಅದಕ್ಕೆ ಅದೇ ರೀತಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಕೂಡ ಹಿರಿಯರು, ರಾಜಕೀಯದಲ್ಲಿ ಅನುಭವಿಗಳು, ಪ್ರಾಮಾಣಿಕರು. 1984ರಲ್ಲಿ ಸತತವಾಗಿ ಸೋಲಿಲ್ಲದ ಸರ್ದಾರನಾಗಿ 8 ಅವಧಿ ವಿಧಾನಸಭೆಗೆ ಆರಿಸಿ ಬಂದವರು. ಅವ್ರಿಗೂ ಕೂಡ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇರಲಾರ್ದೆ, ಸ್ವಲ್ಪ ಆರೋಪ ಇರಲಾರ್ದಂತ ಸೇವೆಯನ್ನ, ಸಮಾಜ ಸೇವೆಯನ್ನ ಮಾಡಿದಂಥವ್ರು. ಯಾವುದೇ ಖಾತೆ ಮಂತ್ರಿ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನಪ್ರಿಯತೆಯನ್ನ ಗಳಿಸಿಕೊಂಡಂಥವ್ರು. ಅವ್ರಿಗೂ ಕೂಡ ಅವರ ಹಿರಿತನಕ್ಕೆ ಅನುಗುಣವಾಗಿ ಇವತ್ತ ಮಂತ್ರಿಮಂಡಲದಲ್ಲಿ ಖಾತೆ ಹಂಚಿಕೆಯಾಗಿಲ್ಲ. ರಾಜೀನಾಮೆ ಕೊಟ್ಟ ವಿಷಯ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿರೋದು. ಅದಕ್ಕೆ ಅವರಿಗೆ ಅವರ ಹಿರಿತನಕ್ಕೆ ಮತ್ತು ಅವರ ಪ್ರಾಮಾಣಿಕತೆ ಸೂಕ್ತವಾದ ಒಂದು ಖಾತೆಯನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಈಗ ಬರುವ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಇವು ಕೆಲಸ ಆಗ್ಲೇಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಗದೆ ಇದ್ರೆ ನಾವು ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೀವಿ. ನಮ್ಮ ಸಮಾಜದ, ರೆಡ್ಡಿ ಸಮಾಜದ ಕರ್ನಾಟಕ ತುಂಬಾ 80 ಲಕ್ಷ ನಾವು ಜನರ ಇದ್ದೀವಿ. ಅದನ್ನ ಪರಿಗಣಿಸಿ ಆದ್ರೂ ಅವರು ವಿಶೇಷವಾಗಿ ಕೇಳಾರ್ದ ಅವರು ಮಂತ್ರಿಮಂಡಲ ಕರೆದುಕೊಡ್ಬೇಕಾಗಿತ್ತು. ಇವತ್ತಿನ ದಿವಸ ಯಾವುದೋ ರಾಜಕೀಯ ಒಂದು ವಿಷಯಕ್ಕೋಸ್ಕರ ಒಂದು ಸ್ವಲ್ಪ ವೇಳೆ ಹಿನ್ನಡೆ ಆಗಿದೆ, ಇರಲಿ. ಅದಕ್ಕೋಸ್ಕರ ನಾವು ಅವರಿಗೆ ರಾಮಲಿಂಗಡ್ಡ ಸಾಹೇಬರಿಗೆ ಮತ್ತು ಎಚ್.ಕೆ. ಪಾಟೀಲ್ ಸಾಹೇಬರಿಗೆ
ಇಬ್ಬರಿಗೆ ಮಂತ್ರಿಮಂಡಲ ಕೊಡುವುದಾದ ಕನಿಷ್ಠ ನಮ್ಮ 80 ಲಕ್ಷ ಜನರಿಗೆ ಪರಿಗಣಿಸಿ 19 ಜನ MLA ಕಾಂಗ್ರೆಸ್ದಲ್ಲಿದ್ದಾರೆ. ನಮ್ಮ ರೆಡ್ಡಿ ಸಮಾಜದವರು ಕನಿಷ್ಠ 4-5 ಜನ ಆ ಸಂಖ್ಯೆಗೆ ಅನುಗುಣವಾಗಿ ಮಂತ್ರಿಗಳಾಗಬೇಕಾಗಿತ್ತು. ಸಾಕಷ್ಟು ಇನ್ನೂ ಇದ್ದಾರೆ. ರಾಯರೆಡ್ಡಿ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಅಪ್ಪಾಜಿ ನಾಡಗೌಡ್ರು ಇದ್ದಾರೆ, ಕೋನ್ ರೆಡ್ಡಿ ಅವರಿದ್ದಾರೆ, JT ಪಾಟೀಲ್ ಇದ್ದಾರೆ, ಸಿನ್ನೂರ್ MLA ಬಾದರ್ಲಿ ಹಂಪನಗೌಡ್ರು ಇದ್ದಾರೆ, GS ಪಾಟೀಲ್ ಇದ್ದಾರೆ, ರೋನ್ MLA ಅವರು. ಸಾಕಷ್ಟು ಜನ ಅವರೆಲ್ಲರೂ ಹಿರಿಯರೇ. ಹೋಳಿವಾಡಿದ್ದಾರೆ, 4-5 ಸಲ ಆರಿಸಿ ಬಂದಂತವ್ರು, ಅವರು ಕೂಡ ವಂಚಿತರಿದ್ದಾರೆ. ಅದಕ್ಕೆ ಈ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 4-5 ಮಂತ್ರಿಗಳನ್ನು ಮಾಡಬೇಕಾಗಿತ್ತು. ಅದಕ್ಕೆ ನಮ್ಮಲ್ಲಿ ತೀವ್ರ ಆಕ್ರೋಶವಾಗಿದೆ. ಅದನ್ನ ತಾವು ಎಲ್ಲರೂ ಪರಿಗಣಿಸಿ ನಮ್ಮ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಮತ್ತೊಮ್ಮೆ ಮನವಿ ಮಾಡ್ಕೋತೀವಿ. ಸುದ್ದಿಗೋಷ್ಠಿಯಲ್ಲಿ ರೆಡ್ಡಿ ಸಂಘದ ಅಧ್ಯಕ್ಷ ರಾಮಣ್ಣ ಮುಳ್ಳೂರ, ಉಪಾಧ್ಯಕ್ಷ ಕಾಂತು ಜಾಲಿಬೇರಿ, ಪರಮೇಶ್ವರ್ ಮುಳ್ಳೂರ, ಪ್ರಕಾಶ್ ಕಕ್ಕರೆಡ್ಡಿ, ಮಂಜುನಾಥ್ ಪಾಟೀಲ್ ಹಾಗೂ ಬಸವರಾಜ್ ಗಣಿ ಉಪಸ್ಥಿತರಿದ್ದರು. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।